ತಗಲಿ ಆಗಿರೋವ ಇದೆ ಸರ್. ಅದೊಂದು ಇದೇ ಕೆಲಸ ಮಾಡ್ತಾನಲ್ವಾ? ಏನು ಬೇಕು ನಿಮಗೆ ತಿನ್ನೋದು ಊಟಕ್ಕೆ? ಬಡವರ ಅಕ್ಕಿಯನ್ನು ಹಾಕಿದ ಕೊಂಡೆ ಹೊಡಿತೀಯ? ಮಾಡಲ್ಲ ಬಂಗಾರ ಹೆಣ್ಮಕ್ಳು ಜೀವನ ಮಾಡೋಕೆ ಏನಾಗಿತ್ತು ನಿಮಗೆ? ಸಾಲ ಬಿಲ್ಡಿಂಗ್ ಅದು ಹಳ್ಳಿಗಳಲ್ಲೆಲ್ಲ ಬಡವರಿಗೆ ಫ್ರೀ ಕೂಡ ಅಕ್ಕಿ ಎಲ್ಲ ತಗೊಂಡು ನಿನ್ನ ಗೋಡಲ್ಲಿ ಹಾಕೊಂಡಿದೆಯಲ್ಲ. ಪೊಲೀಸರಿಗೆ ಕಾನೂನಿಗೆ ಎದುರಿಸ್ತೀಯ? ವಿಷಯ ಕೂಡ ಸತ್ಬಿಡ್ತೀನಿ. ನಾನು ಎಡ್ಕೊಂಡು ಇಲ್ಲ ಅಂದ್ರೆ ನಾನು ಇವತ್ತೇ ಸತ್ತೋಗ್ತೀನಿ. ಎಲ್ಲ ಎದುರಿಸ್ತೀಯ ಎಲ್ಲ ಕಾನೂನಲ್ಲಿ ಇಲ್ಲಿಗೆಲ್ಲ ಮಾಡೋದು ಬಿಟ್ಟರೆ ಅಧಿಕಾರ ಕಾನೂನು ಇಲಾಖೆಗಳೆಲ್ಲ ಒಳ್ಳೆಯವರು. ಏನಿವತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ, ಮತ್ತು ಅದನ್ನು ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತು ಗೌರಿಬಿದನೂರಿಗೆ ಈ ಕಡೆ ಎಲ್ಲನೂ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಷ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ. ಅದು ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮಗೆ ಬಂದಂಥ ಮಾಹಿತಿ. ಅಲ್ಲೋಗಿ ಡಿಪಾರ್ಟ್ಮೆಂಟು ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅದನ್ನು ಕ್ರಮ ಜರುಗಿಸ್ತಿದ್ದಾರೆ. ಸರಿ, ಆಹಾರ ಸಚಿವರ ತವರು ಉಸ್ತುವಾರಿ ಜಿಲ್ಲೆಯಲ್ಲಿ ಪೂರೈಕೆ ಆಗ್ತಿದ್ದಲ್ಲ ಹೇಗೆ? ಅದರದ್ದು ನಾವಿನ್ನು ಬೇರೆ ರೀತಿ ಮಾತಾಡೋಂಗೇ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಜನಕ್ಕೆ ಅರ್ಥ ಆಗುತ್ತೆ. ಅದು ಅವರ ವೈಫಲ್ಯ. ಕನಿಷ್ಠ ಸ್ವಕ್ಷೇತ್ರದಲ್ಲೇ ಅವರು ಆಹಾರ ಒಂದು ಪದ್ಧತಿಯನ್ನು ಸರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸ್ತಿಲ್ಲ, ಅದರ ನಿರ್ವಹಣೆ ಮಾಡ್ತಿಲ್ಲ ಅಂತಂದರೆ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕಿಂತ ಜನಸಾಮಾನ್ಯರು ಅದೇ ಪಡಿತರ ಅಕ್ಕಿ ಬಳಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥವ್ರು, ಅದನ್ನು ಅಡ್ಡದಾರಿಯಲ್ಲಿ ಮಾರಿಕೊಂಡು ದುಡ್ಡು ಮಾಡ್ಕೊತಾ ಇರೋರು, ಅವರೇ ಅವರ ಅಂತರಾತ್ಮನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದರೆ ಜವಾಬ್ದಾರಿಯುತ ಏನು ಸಚಿವರು ಇದ್ದಾರೆ, ಆಹಾರ ಸಚಿವರು, ಅವರು ಈ ಕಡೆ ಗಮನ ಕೊಡ್ತಿಲ್ಲ ಅನ್ನೋದಕ್ಕೆ ಇದು ನೇರ ನಿದರ್ಶನ.